Namaste students. Today we move on to next topic, that is a classification of audit on the basis of degree, that is a work, that is the individual or continuous audit and the periodic audit. Now first we move on to continuous audit. Now what do you mean by continuous audit? Yes, continue audit means now the audit the books of account throughout the ಫಿನಾನ್ಷಿಯಲ್ ಇಯರ್ ಸ್ಟಾರ್ಟಿಂದ ಎಂಡ್ ತನಕ ಒಂದು ಯಾರೇ ಒಂದು ಆಡಿಟರ್ ಆಡಿಟ್ ಮಾಡ್ತಾ ಇದ್ದರೆ ಅದಕ್ಕೆ ನಾವು ಕಂಟಿನ್ಯೂಸ್ ಆಡಿಟ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ಸ್ ಅದಕ್ಕಾಗಿ ಒಂದು ಸಪರೇಟ್ ಸ್ಟಾಫ್ ಮೆಂಬರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ದೇ ಆರ್ ನಾಟ್ ದ ಕಂಪನಿ ಎಂಪ್ಲಾಯಿ, ದೇ ಆರ್ ದ ಔಟ್ಸೈಡರ್ಸ್. Here separately we appoint a separate person, that is called, and he will come and check the or books of accounts. We call it as a continuous audit. Once again, the audit that remains continue throughout the financial year, that is a audit that remains continue throughout the financial year, we call it as a continuous audit. Yes, here in continuous audit or detailed audit is an audit which involves ಡಿಟೇಲ್ಡ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್. ಇಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಬುಕ್ಸನ್ನು ಡಿಟೇಲಾಗಿ ಚೆಕ್ ಮಾಡ್ತಾರೆ. ಕಂಟಿನ್ಯೂಸ್ ಆಡಿಟ್ ಹೇಳಿದರೆ ಬಿಗಿನಿಂಗಿಂದ ಎಂಡ್, ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದ್ರಿಂದ ಎಂಡ್ ತನಕ ರೆಗ್ಯುಲರ್ ಆಗಿ ಬಂದು ಕಂಟಿನ್ಯೂಯಸ್ ಆಗಿ ಬುಕ್ಕನ್ನು ಚೆಕ್ ಮಾಡ್ತಾರೆ. ಅದಕ್ಕೆ ನಾವು ಕಂಟಿನ್ಯೂಸ್ ಆಡಿಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಇಟ್ ಇನ್ವಾಲ್ವ್ಸ್ ಅ ಡಿಟೈಲ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಎಟ್ ರೆಗ್ಯುಲರ್ ಇಂಟರ್ವಲ್ಸ್. ಅಂದರೆ ಇಲ್ಲಿ ಬಂದು ಅವರು ಈಗ ನೋಡಿ ಫೈನಲ್ ಆಡಿಟ್ ಹೇಳಿದರೆ ಆಫ್ಟರ್ ಕಂಪ್ಲೀಷನ್ ಆಫ್ ದ ಫಿನಾನ್ಷಿಯಲ್ ಇಯರ್ ದೆನ್ ದ ಆಡಿಟರ್ ವಿಲ್ ಕಮ್ ಆ್ಯಂಡ್ ಚೆಕ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ ದ final or a periodical audit. Now the continuous audit means here the audit is started at the beginning of the year to the end of the ಇಯರ್. ಬಿಗಿನಿಂಗಿಂದ ಎಂಡ್ ತನಕ ಅವರು ಆಡಿಟ್ ಮಾಡ್ತಾ ಇರ್ತಾರೆ. ದೇ ವಿಲ್ ಕಮ್ ದಟ್ ಈಸ್ ಎಟ್ ಇನ್ ದ ಡಿಟೇಲ್ಡ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ ಎಸ್ಟ್ ರೆಗ್ಯುಲರ್ ಇಂಟರ್ವಲ್ಸ್ ದಟ್ ಈಸ್ 1 month or 3 months ಎಕ್ಸೆಟ್ರಾ. ಅಂದರೆ 1 ಮಂತಿಗೋ 3 ಮಂತಿಗೆ ಅಥವಾ 2 ಮಂತ್ಸಿಗೆ ಅಥವಾ ವೀಕ್ಲಿಯ ಅಥವಾ 15 ಡೇಸಿಗೆ ಒಮ್ಮೆ ಬಂದು ವಿಸಿಟರ್ ಆಡಿಟರ್ ಬಂದು ಬುಕ್ಕನ್ನು ಚೆಕ್ ಮಾಡ್ತಾರೆ. ಸೊ ದಟ್ ವಿ ಕಾಲ್ ಇಟ್ ಆ್ಯಸ್ ಅ ಕಂಟಿನ್ಯೂಸ್ ಆಡಿಟ್. ಒನ್ಸ್ ಅಗೇನ್ ಕಂಟಿನ್ಯೂಸ್ ಆಡಿಟ್ ಹೇಳಿದರೆ ಒಂದು ಆಡಿಟರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ದೇ ಆರ್ ನಾಟ್ ದ ಕಂಪನಿ ಸ್ಟಾಫ್ ಮೆಂಬರ್ಸ್, ಹಿ ಆರ್ ಅಪಾಯಿಂಟೆಡ್ ಫಾರ್ ದ ಆಡಿಟರ್. ದೆನ್ he will regularly come and check the books of account. It may be in the 15 years, once in a 15 days or once in a month or 3 months etc. ಅಂದರೆ ಇದು ಫಿನಾನ್ಷಿಯಲ್ ಇಯರ್ ಮಿಡ್ಲಲ್ಲಿ ಬಂದು ಇವರು ಚೆಕ್ ಮಾಡ್ತಾ ಇರ್ತಾರೆ. ಸೊ the auditor visit client at regular intervals during the financial year ಆಗುವಾಗ ಮಿಡ್ಲಲ್ಲೇ ಬಂದು ಚೆಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಚೆಕ್ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಯಾಕೆಂದರೆ ಅವರಿಗೆ ಟೈಮ್ ಇರ್ತದೆ, ಅವರು ಯಾವ ಬುಕ್ಸನ್ನು ಕೂಡ ಚೆಕ್ ಮಾಡ್ಬೋದು. ಸೊ ದೇ ವಿಲ್ ಚೆಕ್ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್. ಎಟ್ ದ ಎಂಡ್ ಆಫ್ ದ ಇಯರ್ ಆಡಿಟರ್ ಚೆಕ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್. ಎಟ್ ದ ಎಂಡ್ ಆಫ್ ದ ಇಯರ್ ಆಡಿಟರ್ ಚೆಕ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್. ಅಂದರೆ ಎಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್, ಅಂದರೆ ಅಕೌಂಟಿಂಗ್ ಇಯರ್ ಮುಗಿಯುವಾಗ ಅವರು ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಮಾತ್ರ ಚೆಕ್ ಮಾಡ್ತಾರೆ. ಅದರ ಮೊದಲು ಎಲ್ಲ ಬುಕ್ಸನ್ನು ಚೆಕ್ ಮಾಡಿ ಆಗಿರ್ತದೆ. ಎ ಕಂಟಿನ್ಯೂಸ್ ಆಡಿಟ್ ಈಸ್ ನಾಟ್ ಅ ಮಚ್ ಮೋರ್ ಯೂಸ್ಫುಲ್ ಫಾರ್ ಸ್ಮಾಲ್ ಫಾರ್ಮ್ಸ್. ಇದು ಸ್ಮಾಲ್ ಫಾರ್ಮ್ಸಿಗೆ ತುಂಬ ಯೂಸ್ಫುಲ್ ಆಗೋದಿಲ್ಲ ಅಂತ. ಯಾಕೆ ಅಂದರೆ ಅದು ದೊಡ್ಡ ಬಿಸ್ನೆಸ್ ಅಥವಾ ಲಾರ್ಜ್ ಬಿಸ್ನೆಸ್ಸಿಗೆ ಮಾತ್ರ ಯೂಸ್ ಆಗ್ತದೆ. ಯಾಕೆಂದರೆ ಸ್ಮಾಲ್ ಫಾರ್ಮ್ಸಿಗೆ ಟ್ರಾನ್ಸಾಕ್ಷನ್ಸು ತುಂಬ ಕಡಿಮೆ ಇರ್ತದೆ. ಸೊ ಆದ ಕಾರಣ ಎಟ್ ದ ಎಂಡ್ ದಿ ಫಿನಾನ್ಷಿಯಲ್ ಇಯರ್ ಅಥವಾ ಆಫ್ಟರ್ ದ ಫಿನಾನ್ಷಿಯಲ್ ಇಯರ್ ಅವರು ಚೆಕ್ ಮಾಡ್ಬೋದು. ಬಟ್ ದೊಡ್ಡ ಆರ್ಗನೈಜೇಷನ್ ಅಥವಾ ದೊಡ್ಡ ಬಿಸ್ನೆಸ್ ಕನ್ಸರ್ನ್ ಎಲ್ಲ ಇದ್ದರೆ ಆಗ ಫಿನಾನ್ಷಿಯಲ್ ಇಯರ್ ಎಂಡ್ ಆದ ನಂತರ ಆಡಿಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ, ಒಂದು ಪರ್ಸನನ್ನು
ಕಂಟಿನ್ಯೂಸ್ ಆಡಿಟ್ ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ಇಟ್ ಈಸ್ ನಾಟ್ ಯೂಸ್ಫುಲ್ ಫಾರ್ ಸ್ಮಾಲ್ ಬಿಸ್ನೆಸಸ್ ಎಕ್ಸೆಟ್ರಾ. Here much loss of time. Yes, definition of continuous audit. Yes, R.C. Williams said that a continuous audit is one where the auditor or his staff, auditor ಅಥವಾ ಅವನ staff, auditor or his staff are constantly engaged in checking the books of account during the whole period, or where the auditor or his staff attended at regular intervals during the period. ಅಂದರೆ ಒಂದು ಕಂಟಿನ್ಯೂಸ್ ಆಡಿಟ್ ಹೇಳಿದರೆ ಆಡಿಟರ್ ಅಥವಾ ಅವನ ಸ್ಟಾಫ್ ಮೆಂಬರ್ ಕಂಟಿನ್ಯೂಯಸ್ ಆಗಿ ಕಂಪನಿಗೆ ಬಂದು ಬುಕ್ಸ್ ಆಫ್ ಅಕೌಂಟ್ಸನ್ನು ಚೆಕ್ ಮಾಡ್ತಾ ಇರುವುದಕ್ಕೆ, ಅಥವಾ ಆಡಿಟರ್ ಅಥವಾ ಅವನ ಸ್ಟಾಫ್ 15 ದಿವಸಕ್ಕೊಮ್ಮೆ ಅಥವಾ 1 ಮಂತಿಗೊಮ್ಮೆ 3 ಮಂತ್ಸಿಗೊಮ್ಮೆ ಬಂದು ಬುಕ್ಸನ್ನು ಚೆಕ್ ಮಾಡೋದಕ್ಕೆ ಕಂಟಿನ್ಯೂಸ್ ಆಡಿಟ್ ಅಂತ ಹೇಳ್ತೇವೆ. ಇಲ್ಲಿ 2 ಮೆಥಡಲ್ಲಿ ಕೂಡ ಹೇಳ್ಬೋದು. ಒಂದು ಕಂಟಿನ್ಯೂಸ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಅವನು ಕಂಪನಿಯಲ್ಲೇ ಇದ್ದು ಬುಕ್ಸನ್ನು ಚೆಕ್ ಮಾಡೋದಕ್ಕೆ ಕೂಡ ಕಂಟಿನ್ಯೂಸ್ ಆಡಿಟ್ ಅಂತ ಹೇಳ್ತೇವೆ. ಅಥವಾ 15 ಡೇಸಿಗೊಮ್ಮೆ, ಮಂತಿಗೊಮ್ಮೆ, 3 ಮಂತ್ಸಿಗೊಮ್ಮೆ ಒಂದು ಆಡಿಟರ್ ಬಂದು ಬುಕ್ಸನ್ನು ರೆಫರ್ ಮಾಡೋದಕ್ಕೆ ಕೂಡ continuous audit ಅಂತ ಹೇಳ್ತೇವೆ. Yes, once again, continuous audit means here the auditor or his staff is constantly engaged in checking the books of accounts during the whole period of time or at the intervals. ಅಂದರೆ 15 ಡೇಸಿಗೊಮ್ಮೆ ಬಂದು ಕೂಡ ಅವರು ಚೆಕ್ ಮಾಡ್ಬೋದು. ಇದಕ್ಕೆ ನಾವು ಕಂಟಿನ್ಯೂಸ್ ಆಡಿಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಒನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಟಿನ್ಯೂಸ್ ಆಡಿಟ್. ದ ಆಡಿಟರ್ ವಿಸಿಟ್ ದ ಬಿಸ್ನೆಸ್ ರೆಗ್ಯುಲರ್ಲಿ. ಇಲ್ಲಿ ಆಡಿಟರ್ ಬಂದು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾನೆ. ವಿಸಿಟ್ ದ ಬಿಸ್ನೆಸ್ ರೆಗ್ಯುಲರ್ಲಿ. ಇಟ್ ಈಸ್ ಕಂಡಕ್ಟೆಡ್ ಇನ್ ಎ ಲಾರ್ಜ್ ಬಿಸ್ನೆಸ್ ಕನ್ಸರ್ನ್ಸ್. Continuous audit is always conducted in the large business concerns. Why? Because it is not possible in the small business concern. It is conducted through the year. ಅಂದರೆ ಇದು ಥ್ರೂ ದ ಇಯರ್, ಅಂದರೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಅದು ಆಡಿಟ್ ಆಗ್ತಾನೇ ಇರ್ತದೆ. ಸೊ ಇಟ್ ಈಸ್ ಕಂಡಕ್ಟೆಡ್ ಥ್ರೂ ದ ಇಯರ್ and throughout the checking is possible. It is an expensive audit. Why? Because here the separate person is appointed for the auditing, so it is so expensive. Then audit report is not prerequisite. ಅಂದರೆ ನಾವು ಮೊದಲೇ ಇಲ್ಲಿ ರೆಡಿ ಮಾಡೋದಲ್ಲ, ಆ್ಯಕ್ಚುಲಿ ರಿಯಲ್ ಚೆಕ್ ಮಾಡಿದ ನಂತರ ಆಡಿಟ್ ರಿಪೋರ್ಟನ್ನು ಮಾಡ್ತೇವೆ. ಸೊ ಇಟ್ ಈಸ್ ನಾಟ್ ಎ ಪ್ರಿರಿಕ್ವಿಸಿಟ್. ಅಂದರೆ ನಾವು ಮನಸ್ಸಿನಲ್ಲಿ ಮೊದಲೇ ಎಣಿಸಿದ ಹಾಗೆ ರಿಪೋರ್ಟ್ ಕೊಡೋದಲ್ಲ, ರಿಯಲ್ ರಿಪೋರ್ಟನ್ನು ಕೊಟ್ಟೋದು. ಇಟ್ ಈಸ್ ಯೂಸ್ಡ್ ಟು ಕವರ್ ದ ಡೆಫಿಷಿಯನ್ಸಿ ಆಫ್ ದ ಬಿಸ್ನೆಸ್. ಅಂದರೆ ಕಂಪನಿಯಲ್ಲಿ ಯಾವುದಾದ್ರೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಐಡೆಂಟಿಫೈ ಮಾಡಿ ಆ ಡೆಫಿಷಿಯನ್ಸಿಯನ್ನು ರಿಕವರಿ ಮಾಡ್ಬೋದಂತೆ. ನೆಕ್ಸ್ಟ್ ಒನ್, ಸರ್ಪ್ರೈಸ್ ವಿಸಿಟ್ ಆಲ್ಸೋ ಪಾಸಿಬಲ್ ಬೈ ದ ಆಡಿಟರ್. ಅಂದರೆ ಆಡಿಟರ್ ಸರ್ಪ್ರೈಸ್ ವಿಸಿಟ್ ಮಾಡಿ ಕೂಡ ಕಂಪನಿಯ ಬುಕ್ಸ್ ಆಫ್ ರೆಕಾರ್ಡ್ಸನ್ನು ಚೆಕ್ ಮಾಡ್ಬೋದು. ಸೊ ಇಟ್ ಈಸ್ ಪಾಸಿಬಲ್ ಬೈ ದ ಆಡಿಟರ್. ದ ಮ್ಯಾನೇಜರ್ ಕ್ಯಾನ್ ಫಿಕ್ಸ್ ದ ಟೈಮ್. ಇಲ್ಲಿ ಮ್ಯಾನೇಜರ್ ಕೂಡ ಟೈಮನ್ನು ಫಿಕ್ಸ್ ಮಾಡ್ಬೋದು. ಎಸ್, ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ auditing. Yes, once again, continuous audit means it is one is where auditor or his staff constantly engaged in checking the accounts of books during the whole period. ಅಂದರೆ ಆಡಿಟರ್ ಅಥವಾ ಅವನ ಸ್ಟಾಫ್ ಬಂದು ಹೋಲ್ ಪೀರಿಯಡಲ್ಲಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಚೆಕ್ ಮಾಡೋದಕ್ಕೆ ಕಂಟಿನ್ಯೂಸ್ ಆಡಿಟ್ ಹೇಳ್ತೇವೆ. ಅಥವಾ ಆಡಿಟರ್ ಅಥವಾ ಹಿಸ್ ಸ್ಟಾಫ್ ರೆಗ್ಯುಲರ್ ಅಥವಾ ಇರ್ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಬಂದು ಬುಕ್ಸನ್ನು ಚೆಕ್ ಮಾಡೋದಕ್ಕೆ ಕಂಟಿನ್ಯೂಸ್ ಆಡಿಟ್ ಹೇಳ್ತೇವೆ. ಇಲ್ಲಿ ರೆಗ್ಯುಲರ್ ಆರ್ ಇರ್ರೆಗ್ಯುಲರ್ ಹೇಳಿದರೆ 15 ಡೇಸಿಗೊಮ್ಮೆ, 1 ಮಂತಿಗೊಮ್ಮೆ, 3 ಮಂತ್ಸಿಗೊಮ್ಮೆ ಬಂದು ಬುಕ್ಕನ್ನು ಚೆಕ್ ಮಾಡೋದಕ್ಕೆ ಕಂಟಿನ್ಯೂಸ್ ಆಡಿಟ್ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನೆಕ್ಸ್ಟ್ ವಿ ಮೂವ್ ಆನ್ ಟು ಅಡ್ವಾಂಟೇಜಸ್ ಆಫ್ ಕಂಟಿನ್ಯೂಸ್ ಆಡಿಟ್.